ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಸೋರೆಕಾಯಿದು ಒಂದು ಹಲ್ವಾ ಅಂತಲೇ ಹೇಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಹಲ್ವಾ ಮಾಡೋಕ್ಕೆ ನಾನಿಲ್ಲಿ ಒಂದು 200 ಗ್ರಾಮ್ ಆಗುವಷ್ಟು ಸೋರೆಕಾಯಿನ ನೀಟಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಈ ಸೋರೆಕಾಯಲ್ಲಿ ಅದರದ್ದು ಸಿಪ್ಪೆ ತೆಗೆದು ಅದರದ್ದು ತಿರುಳು ಮತ್ತು ಅದ್ರ ಬೀಜನ ನೀಟಾಗಿ ತೆಗೆದು ಅದನ್ನು ತುರಿದಿಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 2 ಉಂಡೆ ಆಗುವಷ್ಟು ಬೆಲ್ಲನ ನೀಟಾಗಿ ಕರಗಿಸ್ಕೊಂಡು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 10 ಗೋಡಂಬಿ, ಒಂದು 15 ದ್ರಾಕ್ಷಿ, ಹಾಗೆ ನಿಮಗೆ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. 2 ಏಲಕ್ಕಿ. ಫಸ್ಟಿಗೆ ಒಂದು ಪ್ಯಾನ್ನ ನಾವು ಒಲೆ ಮೇಲೆ ಇಟ್ಕೊಂಡು ಅದು ಕಾದಾದ ನಂತರ 2 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಕರಗಿಸ್ಕೋಬೇಕಾಗತ್ತೆ. ಅದು ನೀಟಾಗಿ ಕರಗಿದ ಮೇಲೆ ಅದಕ್ಕೆ ಗೋಡಂಬಿನ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ನೀಟಾಗಿ ಫ್ರೈ ಆದ ನಂತರ ಅದಕ್ಕೆ ಒಣ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ಬೇಕಾದರೆ ಬೇರೆ ಏನಾದರೂ ಬಾದಾಮು ಅವು ಏನಾದರೂ ಇದ್ದರೆ ಸೇರಿಸ್ಕೊಳ್ಬಹುದು. ಅದು ನೀಟಾಗಿ ಕೆಂಪು ಬಣ್ಣಕ್ಕೆ ಬಂದ ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ. ಹಾಗೆ ಅದೇ ಪಾತ್ರೆಗೆ ತುಪ್ಪ ಹಾಕ್ಕೊಂಡು ತುರಿದಿರೋ ಸೋರೆಕಾಯಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತಿರುಗಿಸ್ಕೊಳ್ತಾನೆ ಇರಬೇಕು, ಎಲ್ಲಾದರೂ ತಳ ಹಿಡಿದ್ರೆ ಕಷ್ಟ. ಹೀಗೆ ಒಂದು 10 ನಿಮಿಷ ಹುರ್ಕೋಬೇಕಾಗತ್ತೆ. ಗೊತ್ತಾಗತ್ತೆ, ಅದು ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಕಲರ್ ಕೂಡ ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಬರೋ ಥರ ಆಗಿರುತ್ತೆ. ಅಲ್ಲಿ ತನಕ ಹುರ್ಕೊಂಡು ಆದಮೇಲೆ ಮತ್ತೊಂದು ಪಾತ್ರನ ಒಲೆ ಮೇಲೆ ಇಟ್ಕೊಂಡು ಅದು ಕಾದ ನಂತರ ನಾವು ಹಾಲು ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗತ್ತೆ. ಅದು ನೀಟಾಗಿ ಸೇರಿಸ್ಕೊಂಡು ಅದು ಸ್ವಲ್ಪ ಕುದೀತಾ ಬರೋ ಹೊತ್ತಿಗೆ ನಾವಿಲ್ಲಿ ಮತ್ತೊಂದು ಪ್ಯಾನಲ್ಲಿ ಎತ್ತಿಟ್ಕೊಂಡಿರುವಂತಹ ಸೋರೆಕಾಯಿನ ಅದ್ರ ಜೊತೆ ಸೇರಿಸ್ಕೊಂಡು ಅದನ್ನು ನೀಟಾಗಿ ಒಂದ್ಸಲ ತಿರುಗಿಸ್ಕೊಳ್ಬೇಕು. ಅದು ತಿರುಗಿಸ್ಕೊಂಡು ನಿಮಗೆ ಗೊತ್ತಾಗತ್ತೆ, ಅದು ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷನಾದರೂ ತಿರುಗಿಸ್ಕೋಬೇಕಾದ್ರೆ, ಯಾಕಂದರೆ ಸ್ವಲ್ಪ ಸೋರೆಕಾಯಿ ಬೇಯೋದು ಲೇಟಲ್ಲ, ಹಾಗಾಗಿ ಒಂದು 10 ನಿಮಿಷ ತಿರ್ಸ್ಕೊತಾ ಇರಬೇಕು ಕುದಿ ಬರೋ ಹೊತ್ತಿಗೆ. ಹಾಲು ಹಾಕಿರೋದ್ರಿಂದ ಉಪ್ಪು ಬರೋ ಸಾಧ್ಯತೆಗಳಿರುತ್ತೆ, ಹಾಗಾಗಿ ಹೋಗಿ ತಿರ್ಸ್ಕೊಳ್ತಾನೆ ಇರಬೇಕು. ಆಮೇಲೆ ನಾವು ಬೆಲ್ಲ ಇತ್ತಲ್ಲ ಅದನ್ನು ಸೇರಿಸ್ಕೋಬೇಕು. ಬೆಲ್ಲ ಏಕೆ ಸೇರಿಸ್ಕೋಬೇಕು ಅಂತ ಅಂದರೆ, ಸಕ್ಕರೆನೂ ಹಾಕ್ಕೊಳ್ಬೋದು. ಬೆಲ್ಲ ಸೇರಿಸ್ಕೊಳ್ಳೋದು ಅದು ಸ್ವಲ್ಪ ಒಡೆಯುತ್ತೆ, ಒಡೆದಾಗ ಅದರಲ್ಲಿ ಒಂಥರ ಕಾಳು ಥರ ಸಿಗುತ್ತೆ, ಅದು ತುಂಬ ಟೇಸ್ಟ್ ಬೇರೆ ಥರ ಇರುತ್ತೆ. ನೀಟಾಗಿ ತಿರ್ಸ್ಕೊಳ್ತಾನೆ ಇರೋಣ. ಆಮೇಲೆ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ ಮತ್ತು ಏಲಕ್ಕಿ ಕೂಡ ಇವಾಗಲೇ ಸೇರಿಸ್ಕೊಂಡು ನೀಟಾಗಿ ಈ ಹದಕ್ಕೆ, ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಅದನ್ನು ತಿರ್ಸ್ಕೊಳ್ತಾ ಇರ್ಬೋದು, ಬಟ್ ನನಗೆ ಈ ಹದಕ್ಕೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಆಗಿರುತ್ತೆ. ನಿಜವಾಗ್ಲೂ ಹಲ್ವಾ ಥರನೇ ಇರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೋರೆಕಾಯಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.